ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿಮ್ಗೆ ನೆನಪದ, ಕೊಪ್ಪಳದಲ್ಲೇ ನಿಮಗೆ ರಸ್ತೆ ಬೇಕು, ಗ್ಯಾರಂಟಿ ಬೇಕು ಅಂತಾರೆ. ರಸ್ತೆ ಬೇಕಂದ್ರೆ ಗ್ಯಾರಂಟಿ ಬಿಡ್ರಿ, ಗ್ಯಾರಂಟಿ ಬೇಕಾದ್ರೆ ರಸ್ತೆ ಬಿಡ್ರಿ ಅನ್ನೋ ರೀತಿಯಲ್ಲಿ ಮಾತಾಡಿದರು. ಇವರು ಯಾರು? ಬಸವರಾಜ ರಾಯರೆಡ್ಡಿ, ಅಲ್ಲಿ ಲೋಕಲ್ MLA. ಜೊತೆಗೆ ಇವರು ನಮ್ಮ ಸಿದ್ದರಾಮಯ್ಯನವರ ಎಕನಾಮಿಕ್ ಅಡ್ವೈಸರಿ ಬೋರ್ಡ್ದಲ್ಲಿದ್ದಂಥ ವ್ಯಕ್ತಿ, ಭಾಳ ರೆಸ್ಪಾನ್ಸಿಬಲ್ ಪರ್ಸನ್. ಅವ್ರಿಗೆ ಮಾತಾಡಿದ ತಕ್ಷಣ ಸಹಜವಾಗಿ ಯಾರಿಗಾದ್ರೂ ಸಂಶಯ ಬರ್ತದೆ, ಏನು ರೀ ಫಂಡ್ ಇಲ್ಲ ಏನು ಅಂತೇಳಿ, ಖಜಾನೆ ಖಾಲಿ ಆಗೈತೇನು ಅಂತೇಳಿ. ಬೇರೆ ಯಾರು ಮಾತಾಡಿದ್ರೆ ಅದನ್ನ ದೊಡ್ಡ ಮಾತಾಗ್ತಿರಲಿಲ್ಲ, ಸಣ್ಣ ವಿಷಯ ಆಗಿಬಿಡ್ತು. ಯಾಕಂದರೆ ಇವತ್ತು BJP ಎಲ್ಲರೂ ಅದು ಆ ವಾದ ಮಾಡ್ತಾಯಿದ್ದಾರೆ. ಅವ್ರಿಗೆ ಅದು ಗ್ಯಾರಂಟಿ ಕೊಡೋದು ಕಷ್ಟ, ಬಿಡೋದು ಕಷ್ಟ ಆಗಿದೆ. BJPಗೆ ಕೊಡ್ತಾನಂತಂದ್ರೆ ಅದು ಪಾಲಿಸೋದು ಭಾಳ ಕಷ್ಟ ಅದ. ಅವ್ರೇನು ಕೊಡ್ತಾ ಇದ್ದಾರೆ, ಅದ್ರಲ್ಲಿ ಏನಾದರೂ ಒಂದು ಸಣ್ಣ ಹುಡುಕಬೇಕು ಅನ್ನೋದು BJP. ಈಗ BJP ಮಾತುಗಳು ಯಾರು ಕಿವಿಯಲ್ಲಿ ಹಾಕೊಡೋದಿಲ್ಲ. ಸ್ವತಃ ಇವತ್ತು ಕಾಂಗ್ರೆಸ್ನ, ಅದರಲ್ಲೂ ಸಿದ್ದರಾಮಯ್ಯರ ಅರ್ಥನೀತಿ ಸಜೆಷನ್ ಮಾಡೋಂಥವ್ರು ಈ ಮಾತಾಡಿದ ತಕ್ಷಣ ರೋಡ್ ಬೇಕು, ಗ್ಯಾರಂಟಿ ಬೇಕು ಅಂತ ಕೇಳಿದ ತಕ್ಷಣ ಸಹಜವಾಗಿ ಸಂಶಯ ಕೊಡ್ತದೆ, ಫಂಡ್ ಇಲ್ಲಪ್ಪ ಇಲ್ಲ ಅಂತೇಳಿ ಅದನ್ನು ರೈಸ್ ಮಾಡಿದಾರೆ ನಮ್ಮ ರಮೇಶ್ ಜಿಗಜಿಣಗಿ ಅವರು. ಇವರು ವಿಜಯಪುರದ MP. ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಇವತ್ತು ಇವ್ರ ಕಡೆಯಿಂದ ಹೇಳಿಸ್ತಾ ಇದ್ದಾರೆ ಅಂತ. ಯಾರ ಕಡೆದ್ರಿ? ಬಸವರಾಜ ರಾಯರೆಡ್ಡಿ ಅವರಿಂದ. ಮತ್ತು ಬಸವರಾಜ ರಾಯರೆಡ್ಡಿ ಅವರು ಈಗ ಹಲವು ಚರ್ಚೆ ಮಾಡಿದ್ದಾರೆ. ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅಷ್ಟೇ ಅಲ್ಲ, ಮತ್ತು ಒಳ್ಳೆ ರಿಸೋರ್ಸ್ಫುಲ್ ಪರ್ಸನ್ನ, ಜೊತೆಗೆ ಒಂದಿಷ್ಟು ಸಮಾನತೆ ಸಮತೆ ಇದ್ರ ವಿಚಾರದಲ್ಲೇ ಬೆಳೆದು ಬಂದಂಥ ಒಬ್ಬ ರಾಜಕಾರಣಿ. ಹೀಗಾಗಿ ಅವ್ರಿಗೆ ಮಾತಾಡಿದ ತಕ್ಷಣ ಸಹಜವಾಗಿನ ಸಿದ್ದರಾಮಯ್ಯ ಹ್ಯಾಸ್ ಇನ್ಸ್ಟ್ರಕ್ಟೆಡ್ ರಾಯರೆಡ್ಡಿ ಟು ಸೇ ಗೌರ್ಮೆಂಟ್ ಅಂತಲೂ ಸ್ಟೇಟ್ಮೆಂಟ್ ಆಗಿ ಒಂದು ಲೇಖನ ಬಂದದ, ರಿಪೋರ್ಟ್ ಬಂದದ. ಅಂದ್ರೆ ದುಡ್ಡು ಖಾಲಿ ಆಗಿದೆ ಇಂಡೈರೆಕ್ಟಾಗಿ ಹೇಳಪ್ಪ ಅನ್ನೋ ಮಾತನ್ನು ನಮ್ಮ ಸಿದ್ದರಾಮಯ್ಯವರು ಹೇಳಿಸಿದಾರು ಅನ್ನುವಂಥದ್ದು ನಮ್ಮ ಜಿಗಜಿಣಿಯವರ ವಾದ. ಮತ್ತು ಮೇಲ್ಪದ್ರಲ್ಲಿ ಅದು ಸತ್ಯನೂ ಅನಿಸ್ತದೆ. ಅದಕ್ಕೆ ಇವತ್ತು ನಿಜವಾಗಿಯೂ ಈ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗಿದೆಯಾ? ನೀವು ಇಲ್ಲಂತ ಹೇಳ್ತಿರ್ಬೋದು, ಸಾಕಷ್ಟು ಇಲ್ಲಂತ ನೀವು ವಾದ ಮಾಡ್ತೀರಿ ಮತ್ತು ಬೇರೆ ಕಾಂಗ್ರೆಸ್ಸಿಗರು. ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು ರಾಯರೆಡ್ಡಿ ಅವರಿಂದ. ರಾಯರೆಡ್ಡಿ ಅವರು ಯಾವುದೇ ವಿಷಯದ ಬಗ್ಗೆ ಮಾತಾಡಬೇಕಾಗಿದ್ರು ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ಅನ್ನೋದು ಸಹಿತ ಇಲ್ಲಿ ಗಮನಿಸಬೇಕಾದ ವಿಷಯ ಅಂತ. ಯಾಕೆಂದ್ರೆ ಅವರು ಇರುತ್ತಿರುವಂಥ ಜಾಗ ಭಾಳ ರೆಸ್ಪಾನ್ಸಿಬಲ್ ಇದ್ದಂಥ ಅಥವಾ ಒಂದು ಜವಾಬ್ದಾರಿ ಇದ್ದಂತಹ ಒಂದು ಪೋಸ್ಟ್ ಅದು. ಆ ಪೋಸ್ಟ್ದವ್ರು ಹೇಳ್ತಾರಪ್ಪ ಅಂದ್ರೆ ಅಲ್ಲಿ ಏನೋ ಹೋದಪ್ಪ ಗಲಬಲ ಆಗುವಂಥದ್ದು, ಏನೋ ಹೇರಾಪೇರಿ ಅದಲ್ಲ, ಮತ್ತೇನೋ ಅದ, ಯಾರಿಗಾದರೂ ಅನಿಸ್ತದೆ. ಈ ಎಲ್ಲ ನೆಲೆಯಲ್ಲಿ ರಾಯರೆಡ್ಡಿ ಅವರು ಇವತ್ತು ಸಾಕಷ್ಟು BJPಗಿರಿಂದ ಟೀಕೆಗೆ, ವ್ಯಂಗ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯರ ಮೇಲೂ ಅಟ್ಯಾಕ್ ಆಗ್ತಾಯಿದೆ ಈ ವಿಷಯದಲ್ಲಿ. ಫಂಡ ಇಲ್ಲಪ್ಪ, ಇವ್ರದ್ದೆಲ್ಲ ಖಾಲಿ ಆಗಿದ್ದಾರೆ ಗ್ಯಾರಂಟಿ ಸಲುವಾಗಿ ಅಂತೇಳಿ. ಅಂದ್ರೆ ಗ್ಯಾರಂಟಿಯಿಂದಾಗೆ ರಾಜ್ಯ ದಿವಾಳಿ ಎದ್ದದ ಅನ್ನುವಂಥ ಒಂದು ಪ್ರೂಫನ್ನು ಮಾಡಬೇಕಾಗಿತ್ತು. ಆ ದಿಶೆಯಲ್ಲಿ ನಮ್ಮ ಜಿಗಜಿಣಗಿ ಅವರು ರಾಯರೆಡ್ಡಿ ಅವ್ರ ಮೇಲೆ ಈ ಮಾತನ್ನು ಹೇಳಿ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇನ್ನು ಗ್ಯಾರಂಟಿ ಬಗ್ಗೆ ಅಂತ ಹೇಳಿದ್ರೆ ಏನು ಭಾಳ ಅರ್ಥ ಇಲ್ಲ. ಏನಪ್ಪ ಅಂತಂದ್ರೆ ಅದು ಆಲ್ರೆಡಿ ಸಣ್ಣಾಗಿ ತನ್ನ ಕೆಲಸ ಮಾಡ್ತಾ ಹೊರಟದ ಅನ್ನೋದು ಅಷ್ಟು ಸತ್ಯದ. ಬಟ್ ಅದು ಮುಂದಿನ ಎಲೆಕ್ಷನ್ದಲ್ಲಿ ಎಷ್ಟರ ಮಟ್ಟಿಗೆ ಲಾಭ ಮಾಡ್ತದೆ, ಎಷ್ಟು ಮಟ್ಟಿಗೆ ಹಾನಿ ಮಾಡ್ತದೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿಗೆ ಒಂದು ಬಿಲೀಫ್ ಏನಪ್ಪ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು. ಸಹಜವಾಗಿ ಗ್ಯಾರಂಟಿ ಅಷ್ಟು ಕೊಟ್ಟಿದ್ವಿ, ಆಗ್ತದೆ. ವರ್ಷಕ್ಕೆ 50 ಕೋಟಿ ಒಂದು ಏನು ಒಂದು ಅಂದಾಜು ತೆರಳಿ ಒಂದು ವಿಚಾರ ಅದ ಅವ್ರದ್ದು. ಆ ನೆಲೆಗಟ್ಟಿನಲ್ಲೇ ಇದು ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ನಮ್ಮ ಬಜೆಟ್ ಮೇಲೆ ಇಫೆಕ್ಟ್ ಆಗ್ತಾವೆ ಅನ್ನುವಂಥ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಅಂದ್ರೆ ಗ್ಯಾರಂಟಿ ಕೊಡೋಕ್ಕಿಂತಲೂ ಇವರು ಹೇಳೋದು ಏನಪ್ಪ ಅಂತಂದ್ರೆ ಈ ಉಳಿದ ಡೆವಲಪ್ಮೆಂಟು ಆಗಲಿ ಅಂದಾಗ ನಿಮಗೆ ಅಡ್ಡಿಯಲ್ಲಿ ನೀವು ಗ್ಯಾರಂಟಿ ಕೊಡ್ರಿ, ಎಲ್ಲ ಉಳಿಸಿ ಅನ್ನುವಂಥದ್ದು ಒಂದು ಮಾತದ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ತದೆ, ಸಾಧ್ಯ ಆಗೋದಿಲ್ಲ, ಕಾಂಗ್ರೆಸ್ಸಿಗೆ ಬಿಟ್ಟಂಥ ವಿಷಯ. ಇನ್ನು ಖಜಾನೆ ಖಾಲಿ ಆಗ್ಯದು ಇಲ್ಲ ಅನ್ನೋದು ರೆಸ್ಪಾನ್ಸಿಬಲ್ ಆದಂಥ ಫೈನಾನ್ಸ್ ಮಿನಿಸ್ಟರ್ ಅಂತ ನಮ್ಮ ಸಿದ್ದರಾಮಯ್ಯರು ಹೇಳಬೇಕು. ಮತ್ತು ಸಿದ್ದರಾಮಯ್ಯನವರಂತೂ ಸ್ವತಃ ಹೇಳ್ತಾ ಇದ್ದಾರೆ, ಇಲ್ಲ ಲಾಭದಲ್ಲದ ನಾವು ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಸ್ವಲ್ಪ ಲೇಟ್ ಆಗಿರ್ಬೋದು ಅನ್ನುವಂಥ ಮಾತು. ಇಂಥ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ನಿಮಗೆ ರೋಡ್ ಬೇಕಾ, ಅನ್ನ ಬೇಕಾ, ಅಥವಾ ಗ್ಯಾರಂಟಿಗಳು ಬೇಕಾ ಅಂತ ಕೇಳಿದ್ದೆ ಒಂದು ವಿವಾದಾಸ್ಪದ ಮಾತಾಗಿದೆ. ಇದನ್ನು ಎಲ್ಲರೂ ತೆಗೆದುಕೊಂಡು ಮಾತಾಡ್ತಾ ಇದ್ದಾರೆ ಇವತ್ತು. ಅದರಲ್ಲೂ ಈ ನಮ್ಮ ಜಿಗಜಿಣಗಿ ಅವರು ಮಾತಾಡಿದ್ದು ಸ್ವಲ್ಪ ಹೆಚ್ಚು ಚರ್ಚೆ ಆಗ್ತಾಯಿದೆ ಈ ಭಾಗದಲ್ಲಿ. ಅಂದ್ರೆ
ನೀವು ಗ್ಯಾರಂಟಿ ನಿಮಗೆ ತೊಂದರೆ ಆದ್ರೆ ಅಥವಾ ಖಜಾನೆ ಖಾಲಿ ಆದ್ರೆ ಬಂದ್ ಮಾಡಿರಿ ಅನ್ನುವಂಗೆ, ಅದ್ರ ಜೊತೆಗೆ ಇವ್ರ ಕಡೆಯಿಂದ ನೀವು ಕೊಡೋದು ಸಾಧ್ಯ ಇಲ್ಲ ಅನ್ನೋದು ಮೆಸೇಜನ್ನು ಮುಟ್ಸೋದು ಕೆಲಸನ ಅವ್ರು ಮಾಡಿದ್ದಾರೆ. ಇನ್ನು ಜನಕ್ಕೆ ಬಿಟ್ಟಂಥ ವಿಷಯ, ಜನ ಎಷ್ಟು ನಂಬ್ತಾರೋ ಬಿಡ್ತಾರೋ. ಬಟ್ ಈಗ ಮಾತ್ರ ಇವು ಗ್ಯಾರಂಟಿಗಳಿಂದ ಒಂದಿಷ್ಟು ಉಪಯೋಗಗಳು ಹೆಣ್ಮಕ್ಳಿಂದ ಉಪಯೋಗ ಆಗ್ಯದ. ಊರಿಗೆ ಹೋಗೋದಕ್ಕೂ ಮತ್ತು ಅದಕ್ಕೂ ಎದಕ್ಕೂ ಏನೋಕ್ಕೂ ಹೋಗೋದಪ್ಪ ಅಂದ್ರೆ ಫ್ರೀ ಅಡ್ಡಾಡುವಂಥ ಒಂದು ವ್ಯವಸ್ಥೆ ಆಗ್ಯದ. ಅದು ಸತ್ಯದ. ಮುಂದೆ 2,000 ರೂಪಾಯಿ ಪ್ರತಿ ಕುಟುಂಬದ ಹೆಣ್ಮಕ್ಳಿಗೆ ಕೊಡೋದ್ರಿಂದ ಅದು ಎಷ್ಟು ಬಗ್ಗೆ ಹೆಲ್ಪ್ ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಒಟ್ಟಾರೆಯಾಗಿ ಈ ಗ್ಯಾರಂಟಿ ಬಗ್ಗೆ ಇವತ್ತು ಜನರಲ್ಲಿ ಏನಾಗಿದೆಪ್ಪ ಅಂದ್ರೆ ಇದು ಅನಿವಾರ್ಯಪ್ಪ, ನಮಗೆ ಕೊಡಬೇಕು ಇದು ಅನ್ನುವಂಥ ಮಟ್ಟಕ್ಕೆ ಜನ ಬಂದು ನಿಲ್ತಾ ಇದ್ದಾರೆ ಅನ್ನೋದು ಅಷ್ಟು ಡೆವಲಪ್ಮೆಂಟ್ ಆಗಿದ್ದು. ಯಾಕೆ ಡೆವಲಪ್ಮೆಂಟ್ ಆಗ್ಯದಪ್ಪ ಅಂತಂದ್ರೆ ಮತ್ತೊಂದು ಉದ್ಯೋಗಗಳಿಲ್ಲ ಅವ್ರ ಕೈಯಲ್ಲಿ. ಅಟ್ಲೀಸ್ಟ್ ತಿಂಗಳಿಗೆ ಇಂತಿಷ್ಟು ಸಿಕ್ಕರೆ ಅದು ಸಹಿತ ನಾವು ಎಷ್ಟೋ ಅದನ್ನ ಒಂದಿಷ್ಟು ದಿನಗಳು ಜಗ್ಬೋದು ಅನ್ನುವಂಥದ್ದು ಸಹಜ ಅದ. ಇನ್ನು ಅದೇ ಕಾಲಕ್ಕೆ ಬಿ ಜೆ ಪಿಗರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ವಿರೋಧಿಗಳಾಗಿರ್ಬೋದು ಅಲ್ಲೆಲ್ಲ ಇದನ್ನು ಟೀಕೆ ಮಾಡೋದು ನಿಲ್ಲಿಸಿಲ್ಲ. ಇದು ನಮ್ಮ ಬಜೆಟಿಗೆ ಹೊರೆಪ್ಪ ಇದು ಅನ್ನುವಂಥ ಮಾತನ್ನು ಈ ಕಾರಣಕ್ಕಾಗಿ ಈ ಎಲ್ಲ ನೆಲೆಯಲ್ಲ ವಿಶೇಷವಾಗಿ ಈ ಗ್ಯಾರಂಟಿ ಒಂದಿಷ್ಟು ಹೊರೆ ಆದರೂ ಸಹಿತ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿನೂ ಅದು ಇಲ್ಲಂತಲ್ಲ. ಬಟ್ ಬಿ ಜೆ ಪಿಗೆ ಮಾತ್ರ ಈ ರೀತಿ ಸೀರಿಯಸ್ ಆಗಿ ಅದು ತೆಗೆದುಕೊಂಡ ರಾಯರೆಡ್ಡಿ ಅವ್ರ ನೆಪದಿಂದ ಸಿದ್ದರಾಮಯ್ಯರ ಈ ಪಾಲಿಸಿಯನ್ನು ಟೀಕೆ ಮಾಡ್ತಾಯಿದ್ದಾರೆ. ಇನ್ನು ಜನ ಸಹಜವಾಗಿ ಹೆಚ್ಚಿಗೆ ಯಾವುದು ಅನುಕೂಲನೋ ಅನಾನುಕೂಲನೋ ಲೆಕ್ಕದ ಮೇಲೆ ಈ ಒಂದು ವಿಷಯದಲ್ಲಿ ಹೆಜ್ಜೆ ಇಡ್ಬೋದೇನೋ. ಒಟ್ಟು ಏನೋ ಆಗಲಿ ಸಿದ್ದರಾಮಯ್ಯರು ಮಾಡಿದಂಥ ಈ ಗ್ಯಾರಂಟಿ ಏನಪ್ಪ ಅಂದರೆ ಇವತ್ತು ಸರ್ಕಾರಕ್ಕೆ ಹೆವಿ ಆಗಿದೆನಾ ಭಾರ ಆಗಿದೆನಾ ಅನ್ನೋದು ಇವತ್ತು ಚರ್ಚಾ ವಿಷಯ. ಯಾಕಂದ್ರೆ 4-5 ಗ್ಯಾರಂಟಿಗಳು ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಗ್ಯಾರಂಟಿಯನ್ನು ಸರ್ಕಾರ ನಿಲ್ಲಿಸ್ತದ ಅನ್ನುವಂಥ ಭಾವಂತಿ ಇಲ್ಲ. ಬಟ್ ಟೀಕೆಗಳು ಮಾತ್ರ ಬರ್ತಾ ಇದ್ದಾವೆ. ಆದಷ್ಟು ಇದರ ಪ್ರಭಾವ ಮುಂದಿನ ಚುನಾವಣೆಯಲ್ಲಿ ಆಗದೇ ಇರಲಿ ಅನ್ನೋದು ವಿರೋಧ ಪಕ್ಷಗಳ ಒಂದು ಅಂಬೋಣ. ಯಾಕಂತಂದ್ರೆ ಈ ಗ್ಯಾರಂಟಿಯಿಂದ ಏನಪ್ಪ ಅಂದರೆ ಯಾರು ಲಾಭ ಇಲ್ಲ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಿದ್ರು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿಗರಿಂದ. ಆದರೆ ಇದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಹೇಳುವಂಥ ಮಾತು ಜನಸಾಮಾನ್ಯ ಮನಸ್ಸಿನ ಮೇಲೆ ಮೂಡ್ತದೆ ಅಚ್ಚೊತ್ತಂಗೆ ಅನ್ನೋದು ಇನ್ನೂ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಚುನಾವಣೆ ಬಂದಾಗ ಗೊತ್ತಾಗುವಂಥ ವಿಷಯ. ಈ ಸಲ ಗ್ಯಾರಂಟಿ ಅಂತ ಜನ ನಂಬಿದಾರೋ ಅಥವಾ ಗ್ಯಾರಂಟಿ ಬೇಡಪ್ಪ ಇದಕ್ಕೆ ಹಿಂದಿನ ಬೇಕನ್ನುವಂಥ ಅಪೇಕ್ಷೆ ಇದನೋ ಅಥವಾ ತಪ್ಪ ಇದು ಕೊಡಬಾರ್ದು ಅನ್ನುವಂಥ ಮಾತದನೋ ಎಲೆಕ್ಷನ್ ಬಂದಾಗ ಗೊತ್ತಾಗುವಂಥದ್ದು. ಬಟ್ ಈಗ ಮಾತ್ರ ಈ ಕರ್ನಾಟಕ ಒಂದು ಸರ್ಕಾರ ಈ ಗ್ಯಾರಂಟಿ ಆಧಾರದ ಮೇಲೆ ತನ್ನ ನಡೆಯನ್ನು ನಡೆಸಿ ಹೊರಟದ ಅನ್ನೋದು ಸತ್ಯದ. ಬಟ್ ಆಗಾಗಿಂತ ಒಂದಿಷ್ಟು ಏನಪ್ಪ ಅಂದರೆ ವಿರೋಧದ ಮಾತು ಸ್ವಪಕ್ಷದಿಂದ ಬಂದಾಗ ಚರ್ಚೆಗಳಾಗ್ತಾ ಇರೋದು ಅಷ್ಟು ಸತ್ಯದ ಅಂತ ರಮೇಶ್ ಜಿಗಜಿಣಗಿ ಅವರ ಈ ಒಂದು ಮಾತು ಇವತ್ತು ಭಾಳಷ್ಟು ಕಡೆ ಚರ್ಚೆ ಆಗ್ತದೆ. ಇದು ಸರಿನಾ ತಪ್ಪ, ಕಾರಣ ನಿಜವಾಗಿಯೂ ಖಜಾನೆ ಖಾಲಿ ಆಗಿದ್ದಾನ ಇಲ್ವಾ ಅನ್ನೋಂಥ ಮಾತುಗಳು ಹೆಚ್ಚು ಕಡಿಮೆ ಎಲ್ಲ ಕಡೆ ಪ್ರಚಲಿತ ಆಗಿದ್ದಾವೆ. ಅದೇನೋ ಆಗಲಿ ಸರ್ಕಾರ ಮಾತ್ರ ಇಲ್ಲಿವರೆಗೆ ನಡೆದ ಮುಂದೂ ನಡೀತದ ಅನ್ನೋದು ಒಂದು ಭರವಸೆ. ಹೀಗಾಗಿ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟ್ ಅವರು ಜೊತೆಗೆ ರಾಯರೆಡ್ಡಿ ಅವರಾದರೂ ಸಹಿತ ಒಂದಿಷ್ಟು ಎಚ್ಚರಿಕೆಯಿಂದ ಈ ವಿಷಯ ಮಾತಾಡಿದ್ರೆ ಒಳ್ಳೇದಿತ್ತೇನೋ. ಆದರೂ ಮೇಲಿಂದಲ್ಲ ಬ್ಯಾರ್ ಪಾಟೀಲರಾಯ್ತು ಇವರಾಯ್ತು ಏನಾದರೂ ಒಂದು ಮಾತನಾಡಲೇ ವಿವಾದ ಹುಟ್ಟಾಗ್ತಾ ಇರ್ತಾರೆ. ವಿರೋಧಿಗಳಿಗೆ ಒಂದು ಸ್ವಲ್ಪ ಅವರ ಬಾಯಿಗೆ ಇವರು ಏನಪ್ಪ ಅಂತಂದ್ರೆ ಮಾತಾಡೋದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೆ ವಂದನೆಗಳು.